ಸುದ್ದಿ ಕರೆಗೂ ಸ್ಪಂದನೆ. ದೇವಲಗಾಣಗಪುರದಲ್ಲಿ 24 ಗಂಟೆಯಲ್ಲಿ ಹ್ಯಾಂಡ್ ಪಂಪ್ಗಳ ದುರಸ್ತಿ. ಪಿಡಿಒ ಅನಸೂಯ ಅಷ್ಟಗಿ ಕಾರ್ಯಕ್ಕೆ ಸಾರ್ವಜನಿಕರ ಮೆಚ್ಚುಗೆ. ಯಾತ್ರಿಕರು ನಿರ್ಗತಿಕರಿಗೆ ಅನುಕೂಲ. ಕಲಬುರಗಿ ಮಾರ್ಚ್ 30. ಜಿಲ್ಲೆಯ ದೇವಲಗಾಣಗಪುರದಲ್ಲಿ ಕೆಟ್ಟು ಹೋಗಿದ್ದ ಹ್ಯಾಂಡ್ ಪಂಪ್ಗಳನ್ನು ಕೇವಲ 24 ಗಂಟೆಯೊಳಗೆ ದುರಸ್ತಿ ಮಾಡಿಸಿರುವ ಪಿಡಿಒ ಅನಸೂಯ ಅಷ್ಟಗಿ ಅವರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ನವಕರ್ನಾಟಕ ಸುದ್ದಿವಾಹಿನಿ ತಂಡದ ವರದಿಗಾರ ಮಹೇಶ್ ಭೋವಿ ಅವರು ದೂರವಾಣಿ ಮೂಲಕ ನೀಡಿದ ಮಾಹಿತಿಗೆ ಸ್ಪಂದಿಸಿದ ಪಿಡಿಒ ಅವರು ತಕ್ಷಣ ಕ್ರಮ ಕೈಗೊಂಡಿದ್ದಾರೆ ಎಂದು ತಿಳಿದುಬಂದಿದೆ. ದೇವಸ್ಥಾನದ ಸಮೀಪದಲ್ಲಿದ್ದ ಈ ಹ್ಯಾಂಡ್ ಪಂಪ್ ಕೆಟ್ಟು ಹೋಗಿದ್ದರಿಂದ ಅಲ್ಲಿರುವ ದ್ಯಾವಮ್ಮ ದೇವಿ ದೇವಸ್ಥಾನದಲ್ಲಿ ವಾಸವಿರುವ ನಿರ್ಗತಿಕರು ಹಾಗೂ ವೃದ್ಧರು ಕುಡಿಯುವ ನೀರಿನ ಸಮಸ್ಯೆಯನ್ನ ಎದುರಿಸುತ್ತಿದ್ದರು. ಅಲ್ಲದೆ ದತ್ತನ ದರ್ಶನಕ್ಕಾಗಿ ಪ್ರತಿದಿನವೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಕರು ಆಗಮಿಸುವುದರಿಂದ ಸಮಸ್ಯೆ ಮತ್ತಷ್ಟು ತೀವ್ರವಾಗಿತ್ತು. ಈ ವಿಷಯವನ್ನ ಗಮನಕ್ಕೆ ತಂದ ವರದಿಗಾರರ ಕರೆಗೆ ಸ್ಪಂದಿಸಿದ ಪಿಡಿಒ ಅನಸೂಯ ಅಷ್ಟಗಿ ಅವರು ಪಾರ್ಕಿಂಗ್ ಹತ್ತಿರ ಅಲ್ಲದೆ ಗ್ರಾಮದಲ್ಲಿರುವ ಹಲವು ವಾರ್ಡ್ಗಳಲ್ಲಿ ಹ್ಯಾಂಡ್ ಪಂಪ್ಗಳು ಕೆಟ್ಟು ಹೋಗಿದ್ದವು. ಅವು ಕೂಡ ದುರಸ್ತಿಗೊಳಿಸಿದ್ದಾರೆ. ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಿ ಕೇವಲ 24 ಗಂಟೆಯೊಳಗೆ ಹ್ಯಾಂಡ್ ಪಂಪ್ಗಳ ದುರಸ್ತಿ ಕಾರ್ಯ ಪೂರ್ಣಗೊಳಿಸಿದ್ದಾರೆ. ಇದರಿಂದ ಸ್ಥಳೀಯರು ಹಾಗೂ ಯಾತ್ರಿಕರಿಗೆ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ದೊರಕಿದ್ದು, ಪಿಡಿಒ ಅವರ ತ್ವರಿತ ಕಾರ್ಯಾಚರಣೆಗೆ ದೇವಲಗಾಣಗಪುರದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆಗೆ ತಕ್ಷಣ ಸ್ಪಂದಿಸಿದ ಅಧಿಕಾರಿಗಳ ಕಾರ್ಯ ಶ್ಲಾಘನೀಯ. ಇಂತಹ ಕಾರ್ಯ ಪದ್ಧತಿ ಎಲ್ಲೆಡೆ ಇರಬೇಕು ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. ಪಾರ್ಕಿಂಗ್ ಬಲಿ ನೀರ್ ಇಲ್ರಿ, ಅದು ಖರಾಬ್ ಆಗಿ ಒಂದು 15-20 ಒಂದು ತಿಂಗಳ ಮ್ಯಾಲ ಐತ್ರಿ ಮೇಡಮ್. ಅಲ್ಲಲ್ರಿ ಅಂದ್ರೆ ಅದ್ರೊಳಗೆ ನೀರ್ ಇತ್ತು ಅಂದ್ರೆ ಹ್ಯಾಂಡ್ ಪಂಪ್ ರಿಪೇರಿದವರಿಗೆ ಕರೆಸ್ತಿದೆ ಅಂತ ಹೇಳ್ತೀನಿ. ನೀರ್ ಅವರಿ ಮೊದಲು ಚಾಲನೆ ಐತ್ರಿ ಮೇಡಮ್, ಈಗೀಗ ಬಂದ್ ಬಿದ್ರಿ 2 ತಿಂಗಳು. ಅಲ್ಲಿ ಹನುಮಂತ ಮಲ್ಲಬಾದ್ ಅಂತ ಇರ್ತಾರೆ, ಅವ್ರಿಗೆ ಫೋನ್ ಹಚ್ತೇನ್ರಿ ಬೆಳಗ್ಗೆ ಮತ್ತ ಬ್ಯಾಸ್ಗ್ಯಾಗ ಗಣಗಾಪುರ ನೀರಿನ ಸಮಸ್ಯೆ ಜಾಸ್ತಿ ಅದ ರೀ ಮೇಡಮ್. ಅಲ್ಲಿ ವಾರ್ಡ್ನಾಗ ಒಂದು ಬೋರಿಂಗ್ ಅದ ರೀ, ಅದನ್ನು ಲೊಕೇಶನ್ ಹಾಕಂದ್ರೆ ಹಾಕ್ತೇನೆ ರೀ. ಒಂದು ವಾರ್ಡ್ ಪಂಚಾಯತಿ ಅದ್ರಿ ಸೀದಾ ಬಂದ್ರಿ ಅಂದ್ರೆ ಅಲ್ಲಿ ಮೂಲ್ಯಾಗ ಒಂದು ಬೋರಿಂಗ್ ಹತ್ತದ ರೀ. ಅದ್ರಾಗ ನೀರ್ ಅವ ರೀ, ಅದನ್ನು ಬಂದ್ ಬಿದ್ದು 4 ತಿಂಗಳು ಐತ್ರಿ. ಚಾಲು ಇದ್ದಿದ್ದ ಬೋರಿಂಗ್ ಬಂದ್ ಬಿದ್ದದ ರೀ. ಹೌದ್ರಿ, ನಾ ಮಾಡಿಸ್ತೀನಿ ತೋರಿ. ಈಗ ಇದು ಹನುಮಂತ ಮಲ್ಲಬಾದ್ ಅವ್ರಿಗೆ ಕರಿತೀನಿ, ಅವ್ರ ಹ್ಯಾಂಡ್ ಪಂಪ್ ರಿಪೇರಿ ಮಾಡೋರು ಯಾರೀ? ಕಂಪ್ಲೇಂಟ್ಗಳು ಜಾಸ್ತಿ ಬಂದದ ಹಲ್ ತಪ್ಪಲಿಲ್ಲ ಮೇಡಮ್. ನಿಮಗೆ ಏನಾಗ್ಯದ್ರಿ? ಕಂಪ್ಲೇಂಟ್ಗಳು ಜಾಸ್ತಿ ಉಂಟು, ಸುದ್ದಿ ಮಾಡಮತ್ತಲ್ಲೈತಿರು. ಮೇಡಮ್ ಮಾತಾಡ್ತೀನಿ, ಹಂಗೆಲ್ಲ ಮಾಡ್ಲಕ್ ಹೋಗ್ಬೇಡ್ರಿ. ಮಾತಾಡ್ತೀನಿ ಆಯ್ತಂದ್ರ ಮಾಡಮ್ ಅತ್ಕಂದಿರಿ. ನೀರಿನ ಸಲಕ್ರಿ? ಹ್ಞೂ ರೀ. ಮತ್ತ ಮಾಡಿಸ್ತೀನಿ. ಸದಾನಂದ ಅಲ್ಲಿ ರಾಷನ್ ಕೊಡ್ತಾರಲ್ಲ ಒಳಗ್ರಿ, ಅವ್ರ ಮನೆ ಹತ್ರ ಗುಮ್ಮಿ ಅದ. ಎಲ್ಲೆಲ್ಲ ಲೊಕೇಶನ್ ಹಾಕ್ರಿ, ನಾನು ನಾಡ್ದು ಬಂದಂದ್ರ ಅಲ್ಲಿ ಹೋಗಿಸಿಂದ್ರ ವಿಸಿಟ್ ಮಾಡಿ ರಿಪೇರಿ ಮಾಡೋರಿ ಕರೆಸ್ತೀನಿ. ಎಷ್ಟು 3 ದಿನ ಏನ್ರಿ ಮೇಡಮ್? 4ನೇ ದಿನ ನೀವು ಇಲ್ಲ ಈಗ ಹಾಕ್ರಿ. ನಾ ಹನುಮಂತ ಮಲ್ಲಬ ಇದು ಹ್ಯಾಂಡ್ ಪಂಪ್ ರಿಪೇರಿದವ್ರಿಗೆ ಇವತ್ತೇ ಕಳಿಸ್ತೀನಿ. ಇವತ್ತು ಬಂದ್ರಂದ್ರ ಸಂಜೆಗ್ ಬರ್ತಾರ ಅವ್ರು. ಇವತ್ತು ಸಂಜೆಗೆ ರೀ ಮೇಡಮ್? ಹ್ಯಾಂಡ್ ಪಂಪ್ ಮಾಡೋರ ರೀ ಅವ್ರು. ಉಳ್ಕಿದೇನದ ನೀರ್ ಅವೇ ನೋಡಕ್ ನಮ್ ಪಂಪ್ ಆಪರೇಟರ್ ಕಳಿಸಿ ಒಬ್ರು ಮೆಕ್ಯಾನಿಕ್ ಅರ ರೀ, ಅವ್ರಿಗೆ ಕಳಿಸ್ತೇನೆ. ಇಲ್ಲ ಮೇಡಮ್, ಎಲ್ಲ ಕಡೆ ನೀರ್ ಇದ್ದೇವ, ಚಾಲು ಇದ್ದೇ ಬೋರಿಂಗ್ ಬಂದ್ ಬಿದ್ದವ್ರಿ. ಆದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ. ಅದಕ್ಕೆ ನೀವು ಯಾವ ನನಗೆ ಡೀಟೇಲ್ಸ್ ಹಾಕಿದ್ರಂದ್ರೆ ನಾಲ್ ಮೆಕ್ಯಾನಿಕ್ ಕಳಿಸ್ತೇನೆ. ಓಕೆ ಮೇಡಮ್, ಅದು ಏನಿದ್ದು ಲೊಕೇಶನ್ ಕಳಿಸ್ತೀನಿ. ಅದ್ರ ಬೇಗ ಯಾಕೆ ಬ್ಯಾಸಿಗೆ ಭಾಳ ಹೈರಾಣ ನಡೆದತ್ರಿ ಎಲ್ಲ. ಹೌದೌದು ಮಾಡಿಸ್ತೀನಿ ತೋರಿ. ನಾ ಇವತ್ತೇ ಹ್ಯಾಂಡ್ ಪಂಪ್ ರಿಪೇರಿ ಮಾಡೋರಿ ಕಳಿಸ್ತೀನಿ. ಬ್ಯಾಸಿಗೆ ಎಲ್ಲ ಮಾಡಿದ್ರೆ ಹೆಲ್ಪ್ ಆಗ್ತಾರ ಮಂದಿ. ಏನಲ್ಲ ಇಷ್ಟ ದಿನ ಏನೋ ಅಂದಿಲ್ರಿ. ಈಗ ಬ್ಯಾಸಿಗಾಗ ಭಾಳ ಕಡಿಮೆ ಬೀಳ್ತಾವ ನೀರ್. ಅದ್ರಾಗ ನಿಮ್ದು ಮೋಟರ್ ಖರಾಬ್ ಆಗ್ಯತ್ತಲ್ರಿ ಹೊಳಿದು. ಮಾಡಿಸಿ ಕೊಡ್ತೀನಲ್ರಿ, ಮೊನ್ನೆ ಹೋಗ್ಯಾರ ಅದು ಅದ್ರ ಸಮಸ್ಯೆ ಇಮಿಡಿಯೇಟ್ ಆಗಿ ಅವತ್ತಿನ ದಿವಸ ಮೆಕ್ಯಾನಿಕ್ ಕರೆಸ್ಕಿಂದ್ರ ತಗೊಂಡ್ ಬರ್ಲಕ್ ಹಚ್ಚಿನ್ರಿ. ಟೈಮಿಗೆಲ್ಲ ಅಮೌಂಟ್ ಕೊಟ್ಟಿ ಒಯ್ದಾರಿ ಬೀರಿ. ಈಗ ರೆಡಿ ಆಗಿರ್ಬೋದ್ರಿ ಅದು. ಇದು ಮಡ್ಡಿ ಇಂದಿರಾನಗರ್ ಮಡ್ಡಿ ಏರಿಯಾ ಅದಲ್ರಿ ಮೇಡಮ್. ಅದು ಅಲ್ಲಿ ಒಟ್ಟು ಗರೀಬ್ ಮಂದಿ ಅದ ರೀ ಪಾಪ. ಬಿಸಿಲಾಗಲಿ ನೀರ್ನು ಇಲ್ರಿ, ಏನೂ ಇಲ್ಲ. ಅಲ್ಲಿ ನೀರ್ ತರ್ಬೇಕ್ರಿ ಅವ್ರು. ಬಾಯಿನೂ ಇಲ್ಲ, ನಳನೂ ಇಲ್ಲ, ಏನೂ ಇಲ್ರಿ. ಇಲ್ಲ ಅಲ್ಲಿ ಬೋರ್ ಏನ್ ಖರಾಬ್ ಆಗ್ಯದ, ಏನಾಗ್ಯದ ಎರಡು ಸಮಸ್ಯೆನ ಇದು ಮಾಡಿ. ಅಲ್ಲಿ ನೀರಿನ ಇದೆ ರೀ, ನಿಮ್ದು ಹೊಳಿ ನೀರೇ ಬರ್ತಾವ, ಫಿಲ್ಟರ್ ನೀರ್ ಅಲ್ಲಿದ್ರಿ. ಅದೇ ಬಂದ್ ಬಿದ್ದಲ್ರಿ. ಈಗ 2-3 ದಿನ ಆಯ್ತು ಅಲ್ಲೂ ನೀರು ಒದಾಳತ್ತಿರಿ ಮಂದಿ. ಇಲ್ಲ ಅದು ಆತದ್ರಿ, ಒಯ್ದಾರಿ. ಈಗ ಮೋಟರ್ ದೊಡ್ಡ ಮೋಟರ್ ಅದತ್ರಿ, ಒಯ್ದಾರಿ ತುಂಬಿಸ್ಕೊಂಡ್ ಬರ್ಲಕ್ ಒಯ್ದಾರಿ. ಆದಷ್ಟು ಬೇಗ ಫಾಲೋ ಅಪ್ ಮಾಡ್ತೀನಿ ತೋರಿ. ಇದು ಹ್ಯಾಂಡ್ ಪಂಪ್ ರಿಪೇರಿ ಮಾಡೋರಿಗೆ ಈಗ ಮಾತಾಡ್ತೀನಿ. ಈಗ ಮಾತಾಡಿ ಕಳಿಸ್, ನೀವು ಫೋಟೋ ಹಾಕ್ತೀನಿ. ಓಕೆ ಕಳಿಸ್ರಿ ಮೇಡಮ್. ಮತ್ತೆ ಯಾವ್ಯಾವ ಲೊಕೇಶನ್ ಬಂದ್ ಬೋರಿಂಗ್ ನನಗೆ ಹಾಕಿದ್ರಂದ್ರ ನಾ ಕಳಿಸ್ತೀನಿ. ಓಕೆ ಮೇಡಮ್, ನಾನು ಕಳಿಸ್ತೀನಿ ರೀ. ಅದು ಏನೇನು ಅಲ್ಲೆಲ್ಲ ಬಂದ್ ಫಾಲೋ ಅಪ್ ಮಾಡಿ ಒಂದ್ ವಾರದಾಗೆಲ್ಲ ರನ್ನಿಂಗ್ ದಾಗ ಬಂದ್ ಬಿದ್ದು ಮೋಟ್ರೆ ಕಳಿಸ್ತೀನಿ ನಿಮಗೆ ರೀ. ಅದೇ ಅವ್ ಕಳಿಸ್ರಿ ನೋಡಮ್. ಅದಕ್ಕೆ ಒಂದೊಳ್ಳೆ ನೀರಿದ್ದು ಅಂದ್ರೆ ಬೋರ್ ಮಾಡ್ತಾನ. ಓಕೆ ಮೇಡಮ್. ಸರಿ, ಓಕೆ. ಎಲ್ರು ನಂಬರ್ 3 ತಾಲೂಕು ದೇವಲಗಾಣಗಪುರದಲ್ಲಿ ವಾರ್ಡ್ ನಂಬರ್ 3
ಪಾರ್ಕಿಂಗ್ ಏರಿಯಾದಲ್ಲಿ ಬೋರಿಂಗ್ ಕಟ್ಟಿತ್ತು. ಒಂದು ಇದು ತೋರಿಸಿ ಅದು ಹೇಳ್ತೀನಿ. ಸಾಕ್ರಿ. ನಮಸ್ಕಾರ. ಈ ಅಫಜಲ್ಪುರ ತಾಲೂಕಿನ ಪವಿತ್ರ ಕ್ಷೇತ್ರವಾದಂಥ ದೇವಲಗಣಗಾಪುರದ 3 ನಂಬರ್ ವಾರ್ಡಿನಲ್ಲಿ ಪಾರ್ಕಿಂಗ್ ಎದುರುಗಡೆ ತುಂಬಾ ನೀರಿನ ಸಮಸ್ಯೆ. ಸುಮಾರು ಒಂದು 6 ತಿಂಗಳು ಇರೋದು ಇಲ್ಲಿ ಪಂಪ್ ಸೆಟ್ ಏನು ಬೋರ್ವೆಲ್ ಇದಾವೆ ಎದುರುಗಡೆ ಬಂದು ಬಿದ್ದ ಕಾರಣ ಬರುವ ಭಕ್ತಾದಿಗಳಿಗೆ ಇಲ್ಲಿನ ಗ್ರಾಮಸ್ಥರಿಗೆ ಬಹಳ ನೀರಿನ ಸಮಸ್ಯೆ ಇತ್ತು. ಆದ್ರಿಂದಾಗಿ ನಾವು ಬಹಳ ದಿವಸದಿಂದ ಹಿಡಿದು ಇದನ್ನು ರಿಪೇರಿ ಮಾಡಿಸ್ಬೇಕಂತ ಹೇಳಿ ಅನ್ಕೊಂಡಿದ್ವಿ. ನಮ್ಮ ಕರ್ನಾಟಕ ವರದಿಗಾರರಾದಂಥ ಮಹೇಶ್ ಅವರಿಗೆ ಕೂಡ ಇದ್ರ ಬಗ್ಗೆ ನಿನ್ನೆ ಚರ್ಚೆ ಮಾಡಿದಾಗ ಅವರು ನಿನ್ನೆ ಹೇಳಿದ್ರು ಇದ್ರ ಬಗ್ಗೆ ಒಂದು ಸುದ್ದಿ ಮಾಡ್ರಿ, ವರದಿ ಮಾಡ್ರಿ ಅಂತ ಹೇಳಿ ಹೇಳಿದಾಗ ವರದಿ ಏನ್ ಬೇಡ, ನಮ್ಮ ಮೇಡಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇದೊಂದು ಬೋರ್ವೆಲ್ ನಾನು ಕೆಲಸ ಮಾಡಿಕೊಡ್ತೀನಿ, ಇದೆಲ್ಲ ನೋಡೋಣ ಆಗ್ತದೆ ಅಂತ ಹೇಳಿ ನಿನ್ನೆ ನಾವು ಅವರು ಮಹೇಶ್ ಅವ್ರು ಹೋಗಿ ಅವ್ರ ಜೊತೆ ಮಾತಾಡಿದಾಗ ಈ ಬೋರ್ವೆಲ್ ಅವರು 24 ಗಂಟೆ ಒಳಗೆ ಒಳ್ಳೆ ಸ್ಪಂದನೆ ಕೊಟ್ಟು ಈ ಬೋರ್ವೆಲ್ ರಿಪೇರಿ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಇದು ನಮ್ಮ ಗ್ರಾಮದೊಳಗೆ ಒಂದು ಸುಮಾರು 5 ಬೋರ್ವೆಲ್ ಮಾಡಿದ್ದಾರೆ ಅಂತ. ನಮ್ಮ ಎದುರುಗಡೆ ಇರೋದು ನಮ್ಮ 3 ನಂಬರ್ ವಾರ್ಡಿನ ಮರಗಮ್ಮ ದ್ಯಾವಮ್ಮ ಟೆಂಪಲ್ ಎದುರುಗಡೆ ಇರುವಂತ ಬೋರ್ವೆಲ್ ಇವತ್ತು ಚಾಲು ಆಗಿದೆ, ನೀರು ಬರ್ತಾ ಇದೆ, ಎಲ್ಲಾ ಸಮಸ್ಯೆ ಬಗೆಹರಿದಿದೆ. ಇದೇ ತರ ಕೆಲಸ ಮಾಡಿ ನಮ್ಮ PDO ಮೇಡಮ್ ಅವರಿಗೆ ಈ ಕಾರ್ಯ ಮಾಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಇದೇ ತರ ನಿಮ್ಮ ಕೆಲಸ ಮುಂದುವರಿಸಿ. ಇಂಥ PDO ಈ ಗ್ರಾಮಕ್ಕೆ ಬೇಕು ಮೇಡಮ್ ಅವರೇ. ಈ ಒಳ್ಳೆ ನಿಮ್ಮ ಕೆಲಸ ಏನಿದೆ ಒಳ್ಳೆ ಕೆಲಸ ಆಗಿದೆ. ಇದೇ ತರ ನಮ್ಮ ಗ್ರಾಮಸ್ಥರ ಸಣ್ಣ ಪುಟ್ಟ ಸಮಸ್ಯೆಗೆ ಸ್ಪಂದನೆ ಕೊಡುತ್ತ ನಿಮ್ಮ ಜೊತೆ ನಾವು ಯಾವತ್ತೂ ಸದಾ ನಿಮ್ಮ ಹಿಂದೆ ಇರುತ್ತೇವೆ ಅಂತ ಹೇಳಿ ಈ ನಮ್ಮ ಸಮಸ್ಯೆ ಬಗೆಹರಿಸಿದ್ದಕ್ಕಾಗಿ ಧನ್ಯವಾದ ಹೇಳ್ತೀನಿ.